ಪಂಜಾಬ್ ಮತ್ತು RCB ಮ್ಯಾಚ್ ಬಹಳ ರೋಚಕವಾದಂಥ ಮ್ಯಾಚ್ ಆಗಿರ್ತದೆ ಅಂತ ಎಲ್ಲರೂ ಅನ್ಕೊಂಡಿದ್ರೆ, ಆದರೆ ಆ ರೀತಿಯಾದಂಥ ಒಂದು ಪಂದ್ಯ ಇದು ಕಂಡು ಬರಲಿಲ್ಲ. ಓಕೆ, ಒಂದು 222 ರನ್ RCB ಅವ್ರು ಹೊಡೆದ್ರು, ಅದನ್ನು ಚೇಸ್ ಮಾಡೋಕೆ ಭಾಳ ಅಂದರೆ ಭಾಳ ಸಮೀಪ ಪಂಜಾಬ್ದವ್ರು ಬಂದರು. ಆದರೂ ಸಹಿತ ಈ ಮ್ಯಾಚ್ ಅಷ್ಟೊಂದು ಇಂಟ್ರೆಸ್ಟ್ ಆಗಿರಲಿಲ್ಲ. ಯಾಕಪ್ಪ ಈ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿ ಇರಬೇಕಿತ್ತಪ್ಪ ಅಂದರೆ, ಯಾಕಂದರೆ ಪಂಜಾಬ್ದವ್ರಿಗೆ ಒಂದು ಸೇಡ್ ಅನ್ನೋದಿತ್ತು. 2025 IPL ಇವ್ರನ್ನ ಹೊರಗೆ ಹಾಕಿ RCB ಅವರು ಕಪ್ ಗೆದ್ದಿದ್ರು. ಆ ಒಂದು ಸೇಡ್ ಇಟ್ಕೊಂಡು RCB ಅವರು ಒಂದು ಒಳ್ಳೆ ಸ್ಕೋರ್ನ ಮಾಡೋದ್ರಾಗ ಅವರು ಯಶಸ್ವಿ ಆದರೆ ಆ ಸ್ಕೋರ್ನ ದಾಟಿ ಇನ್ನೊಂದು ರನ್ ಹೆಚ್ಚಿಗೆ ಮಾಡಬೇಕಾದಂಥ ಪಂಜಾಬ್ದವರು ಅಲ್ಲಿ ಎಡವಿ ಬಿಟ್ರು ಅನ್ಬೋದು. ಇನ್ನು ನಮ್ಮ RCB ಈ 2026ನೇ IPL ಕ್ವಾಲಿಫೈ ಆದಂಥ ಮೊದಲ ತಂಡ ಆಗೈತಿ. ಇದು ಅವರು 11ನೇ ಬಾರಿ ಕ್ವಾಲಿಫೈ ಆದಂಥ RCB ಕ್ವಾಲಿಫೈ ಆಗೈತಿ 2026 IPL ಒಳಗೆ. ಹಿಂಗೆ ನೋಡೋದಾದ್ರೀಗ ಇವತ್ತಿನ ಮ್ಯಾಚ್ ಬಗ್ಗೆ ಒಂದು ಸಣ್ಣದಾಗಿ ಕಣ್ಣು ಹಾಸ್ಕೊಂಬರೋದಾದ್ರೆ, RCB ಒಂದು ಉತ್ತಮವಾದಂಥ ಆರಾಮನ ಕಂಡುಕೊಳ್ಳುತ್ತೆ. ಆದರೆ ಯಥಾವತ್ತಾಗಿ ಬೆತಲ್ ಅವ್ರ ಮೊದಲನೇ ವಿಕೆಟ್ನ ಒಪ್ಪಿಸ್ಕ್ಯಾರ್ ಅವರು ಪೆವಿಲಿಯನ್ಗೆ ಹೋಗ್ಬಿಡ್ತಾರೆ. ಅದಾದ ನಂತರ ಅವ್ರಿಗೆ ವಿರಾಟ್ ಕೊಹ್ಲಿ ಅವರು ಸ್ಕ್ರೀಸಲ್ಲಿದ್ದರು. ಅವ್ರಿಗೆ ಸಾಥ್ ಕೊಡೋಕೆ ಬಂದಂಥ ದೇವದತ್ ಪಡಿಕ್ಕಲ್ ಅವರು ಉತ್ತಮವಾದಂಥ ಸಾಥ್ನ ನೀಡ್ತಾರೆ. ಅಷ್ಟೇ ಅಲ್ಲ, ವಿರಾಟ್ ಕೊಹ್ಲಿ ಅವ್ರಿಗಿಂತ ಸ್ಪೀಡಾಗಿ ಅವ್ರು ಬ್ಯಾಟಿಂಗ್ ಸಹಿತ ಆಡ್ತಾರೆ. ಅದಾದ ನಂತರ 45 ರನ್ಗಳ ಒಂದು ಕೊಡುಗೆನ ನೀಡಿ ವಿರಾಟ್ ಕೊಹ್ಲಿ ಅವ್ರಿಗೆ ಒಂದು ನೀವೇ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ಪಡಿಕ್ಕಲ್ ಅವರು ಒಂದು ಈಸಿಯಾದಂಥ ಕ್ಯಾಚ್ ಕೊಟ್ಟು ಹೊರಗೆ ಹೋಗ್ಬಿಡ್ತಾರೆ. ಅದಾದ ನಂತರ ಏನಾಗುತ್ತಲ್ಲ, ಇವತ್ತಿನ ನಮ್ಮ ಜಿತೇಶ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿ ಇತ್ತು. ಯಾಕಪ್ಪ ಅಂದರೆ ರಜತ್ ಪಟ್ಟಿದಾರ್ ಅವರು ಇವತ್ತು ಕ್ಯಾಪ್ಟನ್ಸಿ ಅಷ್ಟೇ ಅಲ್ಲ, ಮ್ಯಾಚ್ನಲ್ಲೂ ಸಹಿತ ಇರಲಿಲ್ಲ. ಆ ಒಂದು ಸ್ಥಾನನ ತುಂಬಬೇಕಾಗಿದ್ದು ಕ್ಯಾಪ್ಟನ್ಸಿ ಸ್ಥಾನನ ಜಿತೇಶ್ ಶರ್ಮಾ ಅವರು ತುಂಬಿದ್ರು. ಅವರ ಬ್ಯಾಟಿಂಗ್ ಸ್ಥಾನವನ್ನು ಇಲ್ಲಿ ವೆಂಕಟೇಶ್ ಅಯ್ಯರ್ ಅವರು ತುಂಬಬೇಕಿತ್ತು. ವೆಂಕಟೇಶ್ ಅಯ್ಯರ್ ಅವರು ಆ ಸ್ಥಾನವನ್ನು ಸಂಪೂರ್ಣವಾಗಿ ತುಂಬಿದ್ರು ಅನ್ಬೋದು. ಆರಂಭದಾಗ ನೋಡಿದ್ರೆ ವೆಂಕಟೇಶ್ ಅಯ್ಯರ್ ಅವರು 15 ಬಾಲಿಗೆ 14 ರನ್ಗಳನ್ನು ತೊಗೊಂಡಿದ್ರು. ಅದಾದ ನಂತರ ಏನೈತಲ್ಲ, ವೆಂಕಟೇಶ್ ಅಯ್ಯರ್ ಅವರು ಒಂದು ಉತ್ತಮವಾದಂಥ ಬ್ಯಾಟಿಂಗ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ಒಂದು ಬ್ಯಾಟಿಂಗ್ ಆಡ್ತಾರಪ್ಪ ಅಂತಂದ್ರೆ, ಅವರು ಕೊನೆಯದಾಗಿ ಅವರ ಒಂದು 70 ರನ್ಗಳನ್ನು ಏನು ಕಲೆ ಆಗ್ತಾರಲ್ಲ, ಆ 70 ರನ್ಗಳ ತಂಡಕ್ಕೆ ಬಹಳ ಅಂದರೆ ಭಾಳ ದೊಡ್ಡದಾದಂಥ ಕೊಡುಗೆ ಆಗ್ತೈತಿ. ಇನ್ನು ಅಷ್ಟೇ ಅಲ್ಲ, ವಿರಾಟ್ ಕೊಹ್ಲಿ ಅವರು ಹಾಫ್ ಸೆಂಚುರಿ ನಂತರ ಅವರು ಒಂದು ವಿಕೆಟ್ನ ಒಪ್ಪಿಸಿ ಹೋಗ್ತಾರೆ. ವಿಕೆಟ್ನ ಒಪ್ಪಿಸಿ ಹೋದರೂ ಸಹಿತ ವಿರಾಟ್ ಕೊಹ್ಲಿ ಅವರು ಇಲ್ಲಿ 2 ಒಂದು ರೆಕಾರ್ಡ್ಸ್ಗಳನ್ನು ಮಾಡ್ತಾರೆ. ಏನಪ್ಪ ಅಂತಂದ್ರೆ, 9 ಬಾರಿ 500 ರನ್ಗಳನ್ನು ದಾಟಿದಂಥ ಒಬ್ಬ ಬ್ಯಾಟ್ಸ್ಮನ್ ಆಗ್ತಾರೆ. ಮತ್ತು ಅಷ್ಟೇ ಅಲ್ಲ, ಇನ್ನೊಂದು ಸಾಧನೆಯನ್ನು ಅಂದರೆ ಇನ್ನೊಂದು ಹೊಸ ರೆಕಾರ್ಡ್ಸನ್ನು ಸಹಿತ ಅವರು ಮಾಡ್ತಾರೆ. ಆ ವಿರಾಟ್ ಕೊಹ್ಲಿ ಅಂದ ತಕ್ಷಣ ರೆಕಾರ್ಡ್ಸ್ ಇದ್ದೇ ಇರ್ತಾವೆ, ಹೊಸ ರೆಕಾರ್ಡ್ಸ್ ಆಗ್ತಾನೆ ಇರ್ತಾವೆ. ಪ್ರತಿಯೊಂದು ಮ್ಯಾಚಲ್ಲೂ ಅಥವಾ ಅವರು ಕಣಕ್ಕಿಳಿದಂಥ ಅವರು ಆಡಿದಂಥ ಪ್ರತಿಯೊಂದು ಮ್ಯಾಚಲ್ಲೂ ಸಹಿತ ಹೊಸ ರೆಕಾರ್ಡ್ಸ್ ಆಗ್ತಾನೆ ಇರ್ತಾವೆ. ಹಿಂಗಿರ್ಬೇಕಾದ್ರೆ ವಿರಾಟ್ ಕೊಹ್ಲಿ ಅವರ ಒಂದು ವಿಕೆಟ್ ಆದ ನಂತರ ಉತ್ತಮವಾದಂಥ ರನ್ ಕಲೆ ಹಾಕೋದ್ರಲ್ಲಿ ಸಹಿತ RCB ಯಶಸ್ವಿ ಆಗ್ತೈತಿ. ಟಿಮ್ ಡೇವಿಡ್ ಅವರು ಸಹಿತ ಕೊನೆಯ ಬಾಲ್ವರೆಗೂ ಸಹಿತ ಹೋರಾಡಿ ಕೊನೆಯ ಬಾಲ್ನಲ್ಲಿ ಅವರು ವಿಕೆಟ್ನ ಒಪ್ಪಿಸ್ತಾರೆ. ಇದಾದ ನಂತರ ಇನ್ನೇನೈತಿ, ಬಾಲರ್ಸ್ಗಳ ಆಟ ಚಾಲೂ ಆಗ್ತೈತಿ. ಬಾಲರ್ಸ್ಗಳಂದ್ರೆ ನಮ್ಗೆ ಮೊದಲನೇದಾಗಿ ನೆನಪಾಗೋದು ನಮ್ಮ ಅನುಭವಿ ಭುವಿ ಏನೈತಿ, 1ನೇ ಓವರ್ ಒಳಗೆ ವಿಕೆಟ್ನ ಕಬಳಿಸೋದ್ರ ಮೂಲಕ RCBಗೆ ಯಾವುದೇ ಆತಂಕ ಇಲ್ಲ ಅಂತೇಳಿ ಒಂದು ಸೂಚನೆಯನ್ನು ನೀಡ್ತಾರೆ. ಅದಾದ ನಂತರ ನಡೆದಂಥದ್ದೆಲ್ಲ ಭಾರಿ ಅನಾಹುತ ಮ್ಯಾಚ್ ಅನ್ಬೋದು. ಪ್ರತಿ ಓವರ್ನಲ್ಲೂ ಒಂದಷ್ಟು ರನ್ಸ್ ಬರ್ತಾ ಇದ್ರು ಸಹಿತ ವಿಕೆಟ್ಸ್ಗಳ ಹೋಗ್ತಾ ಇದ್ದು. ಇನ್ನು ನಾವು ರಸಿಕ್ದಾರ್ನ ನೆನಪಿಸ್ಕೊಳ್ಳೇಬೇಕು. ರಸಿಕ್ದಾರ್ ಇವತ್ತು ಭಾಳ ಅಂದ್ರೆ ಭಾಳ ಒಳ್ಳೆ ಬಾಲಿಂಗ್ ಮಾಡಿದ್ದಾರೆ. ಹಿಂದಿನ ಕೆಲವೊಂದು ಮ್ಯಾಚ್ಗಳಲ್ಲಿ ಹೊಡ್ಸ್ಕೊಂಡಿರ್ಬೋದು, ವಿಕೆಟ್ ಇಲ್ಲದೆ ಇರ್ಬೋದು. ಅದಷ್ಟೇ ಅಲ್ಲದೆ ಅವ್ರ ಕಾಲು ನೋವು ಆದಾಗ ಸಹಿತ ಅವ್ರ ಕೊಡುಗೆನ ತಂಡಕ್ಕೆ ನೀಡಿದರೆ, ಇವತ್ತು 3 ವಿಕೆಟ್ಗಳನ್ನು ತೆಗೆಯೋದ್ರ ಮೂಲಕ 3 ವಿಕೆಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಹಾಕಿದಂಥ ಕೊನೆ ಓವರ್ ಏನಿತ್ತಲ್ಲ, ಕೊನೆ ಓವರ್ ಯಾರು ಮರೆಯಲಾರದಂಥ ಕೊನೆ ಓವರಲ್ಲಿ 5 ಬಾಲಿಗೆ 30 ರನ್ ಸಹಿತ ಬೇಕಾಗಿತ್ತು. 6 ರನ್ ಹೊಡಿಲಿಬಹುದಾಗಿತ್ತು ಒಂದು ಲೆಕ್ಕಾಚಾರದಿಂದ ನೋಡಿದ್ರೆ. ಬ್ಯಾಟ್ಸ್ಮನ್ಗಳು ಇರಲಿಲ್ಲ, ಅದು ಬೇರೆ. ಆದರೆ ಬೇರೆ ಒಳ್ಳೆ ಬ್ಯಾಟ್ಸ್ಮನ್ ಇದ್ದರೆ ಹೊಡಿಬೋದಾಗಿತ್ತು. ಅಂಥ ಒಂದು ಮ್ಯಾಚಲ್ಲೂ ಸಹಿತ, ಅಂಥ ಒಂದು ಸಮಯದಲ್ಲೂ ಸಹಿತ ರಸಿಕ್ದಾರ್ ಯಾವುದೇ ರೀತಿಯಾಗಿ ಎದೆಗುಂದದ ಧೈರ್ಯವಾಗಿ ಬಾಲಿಂಗ್ ಮಾಡಿ ನಾನು ಇದ್ದೀನಿ ಅಂತೇಳಿ ಅವ್ರು ತೋರಿಸ್ಕೊಳ್ತಾರೆ. ಇನ್ನು RCB ಫುಲ್ ಕ್ವಾಲಿಫೈಯರ್ ಆಯಿತು, ಒಂದು ಹಂತದೊಳಗೆ ಬಂದು ನಿಂತು ಇನ್ನು ವಾಪಸ್ ಮೊದಲ ಕ್ವಾಲಿಫೈಯರ್ ಆದಂಥ ತಂಡ RCB ಆಗೈತಿ. ಇನ್ನು ಪಂಜಾಬ್ ಕಿಂಗ್ಸ್ದ ಹಣೆ ಬರ ಹೆಂಗಪ್ಪ ಅಂತ ನೋಡೋದಾದ್ರೆ, ಇವತ್ತೇನು RCB ಮ್ಯಾಚ್ ಮೇಲೆ CSKದಾರ ಡಿಪೆಂಡ್ ಆಗಿದ್ರಲ್ಲ, ಆ ರೀತಿಯಾಗಿ ನಾಳೆ ನಡೆಯುವಂಥ ಡೆಲ್ಲಿ ಮತ್ತು ರಾಜಸ್ಥಾನ್ ಮ್ಯಾಚ್ ಮೇಲೆ ಪಂಜಾಬ್ದವರು ಈಗ ನಿಟ್ಟುಸಿರನ್ನ ಬಿಡಬೇಕಾಗಿತ್ತು. ಆ ಮ್ಯಾಚನ್ನು ನೋಡ್ತಾ, ಯಾಕಪ್ಪ ಅಂತಂದ್ರೆ ಇಲ್ಲಿ ಡೆಲ್ಲಿಯವರು ಏನಾದರೂ ರಾಜಸ್ಥಾನನ್ನು ಮಣಿಸಿದ್ರೆ ಪಂಜಾಬ್ದವ್ರಿಗೆ ಚಾನ್ಸಸ್ ಐತಿ. ಅದೇ ರಾಜಸ್ಥಾನದವರು ಡೆಲ್ಲಿಯನ್ನು ಮಣಿಸಿದ್ರೆ ಪಂಜಾಬ್ದವರ ಒಂದು ಕ್ವಾಲಿಫೈರ್ ಆಗುವಂಥ ಚಾನ್ಸಸ್ಗಳು ಇನ್ನೂ ಕಡಿಮೆ ಆಗುವಂಥ ಚಾನ್ಸಸ್ಗಳಿದಾವೆ. ಆದ್ದರಿಂದ ಅವರು ನಾಳೆಯ ಮ್ಯಾಚ್ ಮೇಲೆ ಭಾಳ ಡಿಪೆಂಡ್ ಆಗೋದೈತಿ. ಇವತ್ತಿನ ಮ್ಯಾಚ್ ಬಗ್ಗೆ ಮತ್ತೊಬ್ಬ IPL ಫೈನಲ್ನಲ್ಲಿ RCBಗೆ ಯಾವ ತಂಡ ಎದುರಾಗ್ಬೋದು ಅಂತೇಳಿ ನಿಮ್ಗೆ ಅನ್ಸತಿ, ಕಮೆಂಟ್ ಮಾಡಿ ತಿಳಿಸಿ.